ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ ವಾಟರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಮಹಾರಾಷ್ಟ್ರ ಡೋಂಟ್ ಕೇರ್ ಅಂತಿದೆ. ಕೊಯ್ನಾ ಜಲಾಶಯದಿಂದ ನೀರು ಹರಿಸೋಕೆ ಸಿಎಂ ಮನವಿ ಮಾಡಿದ್ದಾರೆ. ಏಪ್ರಿಲ್ 1ರಂದೇ ಮಹಾರಾಷ್ಟ್ರ ಸಿಎಂಗೆ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ರು. ನೋಡಿ, ಹಿಂಗ್ ಸಮಸ್ಯೆ ಇದೆ, ನೀರಿಗೆ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ, ಆ ಭಾಗದ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ನೀರು ಬಿಡಿ ಅಂತ ಒಂದು ಮನವಿ ಪತ್ರವನ್ನು ಬರೆಯಲಾಗಿತ್ತು. ಯಾವಾಗ ಏಪ್ರಿಲ್ 1ಕ್ಕೆ ಈ ಪತ್ರ ಬರೀತಾರೆ. ಇವತ್ತೆಷ್ಟು 17 ದಿನಗಳು ಕಳೆದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಅನ್ನೋದು ಬಂದಿಲ್ಲ. ಬಿಡಕ್ಕಾಗಲ್ಲ, ಬಿಡ್ತೀವಿ, ಸ್ವಲ್ಪ ಸಮಯ ಬೇಕು, ಇಷ್ಟೇ ಬಿಡ್ತೀವಿ, ಯಾವುದು ಕೂಡ ವಾಪಸ್ ರಿಪ್ಲೈ ಬಂದಿಲ್ಲ. ಸಿದ್ದರಾಮಯ್ಯನವರ ಮನವಿಯನ್ನೂ ಕೂಡ ಪುರಸ್ಕರಿಸಿದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಸ್ಪಂದನೆ ಅನ್ನೋದು ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ವಿಳಂಬವನ್ನ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಕಾಂಗ್ರೆಸ್ನವರ ಆರೋಪ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದಕ್ಕೆ ನೀರು ಬಿಡಬಾರ್ದು, ಇದರಿಂದ ಜನರಿಗೆ ಸಮಸ್ಯೆ ಆಗಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಇದು ಇವರ ಪ್ಲಾನ್ ಅನ್ನೋದನ್ನ ಇದೀಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಕೃಷ್ಣಾ ನದಿ ತೀರದ ಜನರಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಪ್ರತಿ ವರ್ಷವೂ ನೀರು ಹರಿಸೋದಕ್ಕೆ ಮಹಾರಾಷ್ಟ್ರ ಕಿರಿಕ್ ತೆಗಿತಾನೆ ಇರುತ್ತೆ. ಆದರೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಮಾತೇ ಆಡಲ್ಲ. ಯಾಕೆ ಮಾತಾಡಬಹುದಲ್ವಾ? ನೀರು ಬಿಡಿ, ನಮಗೆ ನೀರಿನ ಅವಶ್ಯಕತೆ ಇದೆ ಹೇಳ್ಬೋದಲ್ಲ, ಕೇಂದ್ರ ಸಚಿವರ ಜೊತೆಗೆ ಮಾತಾಡ್ಬೋದಲ್ಲ, ಹೇಳಿಸಬಹುದಲ್ಲ, ಯಾಕೆ ಅದನ್ನು ಮಾಡಲ್ಲ? ಇದು ಪ್ರಶ್ನೆ ಆಗಿದೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೇಕು ಅಂತ ಮಾಡಲಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕಿದೆ ಅನ್ನುವಂಥ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ, ಯಾವುದೇ ಮಾತಾಡ್ತಾ ಇಲ್ಲ. ಬಿಜೆಪಿಗರು ಈ ವಿಚಾರವನ್ನೇ ಧ್ವನಿ ಎತ್ತಬೇಕು ಅನ್ನೋದನ್ನ ಕೇಳ್ಕೊಳ್ಳಲಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಮಾಕ್ ಲೈವ್ ನೀಡಿದ್ದಾರೆ, ನೋಡೋಣ ಬನ್ನಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಈಗ ಕುಡಿಯುವ ನೀರಿನ ರಾಜಕೀಯ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರಕ್ಕೆ ಈಗಾಗಲೇ ಕೃಷ್ಣಾ ನದಿಗೆ ನೀರು ಬಿಡುವಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪತ್ರ ಬರೆದಿದ್ದಾರೆ. ಇದೇ ಏಪ್ರಿಲ್ 1ರಂದು ಸಿಎಂ ಸಿದ್ದರಾಮಯ್ಯವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂಥ ದೇವೇಂದ್ರ ಫಡ್ನವೀಸ್ ಅವರಿಗೆ ಒಂದು ಪತ್ರ ಬರೆದಿರ್ತಕ್ಕಂಥದ್ದು. ಈ ಪತ್ರದಲ್ಲಿ ಕೃಷ್ಣಾ ನದಿಯ ಒಡಲು ಬತ್ತಿ ಹೋಗಿದೆ, ಜೊತೆಗೆ ಕೃಷ್ಣಾ ನದಿಯ ತೀರದಲ್ಲಿ ಬರ್ತಕ್ಕಂಥ ಜನರು ಈಗ ಕುಡಿಯುವ ನೀರಿನ ಸೇರಿದಂತೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಕೊಯ್ನಾ ಜಲಾಶಯದಿಂದ 2 TMC ನೀರನ್ನು ಬಿಡಬೇಕು ಅನ್ನೋಂಥ ಒಂದು ಮನವಿಯನ್ನು ಸಿಎಂ ಸಿದ್ದರಾಮಯ್ಯವರು ಮಾಡ್ಕೊಂಡಿದ್ದಾರೆ. ಈ ಒಂದು ಕರ್ನಾಟಕದ ಮನವಿಗೆ ಮಹಾರಾಷ್ಟ್ರದ ಸರ್ಕಾರ ಈವರೆಗೂ ಕೂಡ ಸ್ಪಂದನೆ ಮಾಡಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇರತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಈಗ ವಾಟರ್ ಪ್ರಾಬ್ಲಮ್ ಕೂಡ ವಾಟರ್ ವಾರ್ ಕೂಡ ಆರಂಭ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಕೊಯ್ನಾ ಜಲಾಶಯದಿಂದ ನೀರು ಬಿಡುವಂತೆ ಕರ್ನಾಟಕ ಮಹಾರಾಷ್ಟ್ರದ ಮುಂದೆ ಮಂಡಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಿದ್ದಾಗ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಒಂದು ನೀರು ವಿನಿಮಯ ಒಪ್ಪಂದ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿತ್ತು. ಆದರೆ ಅದು ಅಲ್ಲಿಗೆ ನಿಂತಿರ್ತಕ್ಕಂಥದ್ದು. ಯಾಕಂದರೆ ಕೊಯ್ನಾ ಜಲಾಶಯದಿಂದ ನಾವು ನೀರು ಕೊಟ್ಟರೆ ನೀವು ನಮಗೆ ಬಿಜಾಪುರದಿಂದ ಜತ್ಗೆ ಒಂದು ನೀರನ್ನು ಕೊಡಬೇಕು ಅನ್ನೋಂಥ ಡಿಮಾಂಡನ್ನು ಮಹಾರಾಷ್ಟ್ರ ಸರ್ಕಾರ ಕೂಡ ಇಟ್ಟಿತ್ತು. ಯಾಕಂದರೆ ಈ ಹಿಂದೆ ಕರ್ನಾಟಕ ಸರ್ಕಾರ ಪ್ರತಿ TMCಗೆ ಹಣವನ್ನು ಕೊಟ್ಟು ನೀರನ್ನು ಪಡ್ಕೊಳ್ತಾ ಇತ್ತು. ಈಗ ನಮಗೆ ಹಣ ಬೇಡ, ಹಣದ ಬದಲಾಗಿ ನೀರು ಕೊಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಮಹಾರಾಷ್ಟ್ರ ಈ ಹಿಂದೆ ಇಟ್ಟಿದೆ. ಆದರೆ ಈ ಒಂದು ಪರಸ್ಪರ ನೀರು ವಿನಿಮಯ ಒಪ್ಪಂದ ಏನಿದೆ, ಈ ಒಪ್ಪಂದ ಯೋಜನೆ ಈಗಾಗಲೇ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇದರಿಂದ ಕೃಷ್ಣಾ ನದಿ ತೀರದ ಜನರು ಈಗ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಜೊತೆಗೆ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಈ ಭಾಗಗಳಲ್ಲಿ ಕೃಷ್ಣಾ ನದಿ ಹರಿದು ಹೋಗುತ್ತೆ. ಈ ಭಾಗದ ಕೃಷ್ಣಾ ನದಿ ತೀರದ ಎಡ ಮತ್ತು ಬಲದಂಡೆಯಲ್ಲಿರ್ತಕ್ಕಂಥ ನೂರಾರು ಹಳ್ಳಿಗಳಿಗೆ ಒಂದು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಜಾನುವಾರುಗಳಿಗೆ ಇದನ್ನು ಅನುಕೂಲ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರಕ್ಕೆ ನೀರು ಬಿಡುವಂತೆ ಮನವಿ ಮಾಡಿದೆ. ಆದರೆ ನೀರು ಬಿಡುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಮೀನಾಮೇಷ ಮಾಡ್ತಿರ್ತಕ್ಕಂಥದ್ದು, ನೀರು ಬಿಡುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ ರಾಜಕೀಯ ಮಾಡ್ತಿದೆ ಅನ್ನೋಂಥ ಅನುಮಾನ ಈಗ ಕಾಡ್ತಾ ಇದೆ. ಇದೇ ವಿಚಾರವಾಗಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ರು ಕೂಡ ಮಹಾರಾಷ್ಟ್ರ ಸರ್ಕಾರ ನಮಗೆ ಸ್ಪಂದಿಸಿಲ್ಲ. ಇದು ಈಗಷ್ಟೇ ಅಲ್ಲ, ಪ್ರತಿ ವರ್ಷ ಇದೇ ರೀತಿಯ ನಾವು ಮನವಿ ಮಾಡ್ಕೊತಾ ಬರ್ತೇವೆ. ಅವರು ನಮಗೆ ತ್ವರಿತವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಸರ್ಕಾರದ ಮೂಲಕ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರು ಬಿಡುವಂತೆ ಒತ್ತಾಯ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಆದರೆ ಈ ಕುಡಿಯುವ ನೀರಿನ ವಿಚಾರದಲ್ಲಿ ಕೂಡ ಮಹಾರಾಷ್ಟ್ರ ಮಾಡ್ತಿರ್ತಕ್ಕಂಥ ರಾಜಕಾರಣ ಏನಿದೆ, ಇದು ಎಲ್ಲೋ ಒಂದು ಕಡೆ ರೈತಾಪಿ ವರ್ಗ ಆಗಿರ್ಬೋದು, ಜೊತೆಗೆ ಜನಸಾಮಾನ್ಯರು ಪರದಾಡುವಂಥ ಸ್ಥಿತಿ ಈಗ ಕೃಷ್ಣಾ ನದಿ ತೀರದಲ್ಲಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಶ್ರೀಧರ್.